ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಬರೀ ಟ್ರಾವೆಲ್ ಬ್ಲಾಗು ಆಚೆ ಹೋಗೋದು ಇದೇ ಆಗ್ಬಿಟ್ಟಿತ್ತು. ಸೊ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಮೀಶೋ ಹಾಲಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಪರ್ಟಿಕ್ಯುಲರ್ ಆಗಿ ರೆಡಿ ಟು ವೇರ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಸ್ಯಾರೀಸ್ ಅಂತ ಅಂದರೆ ತುಂಬಾ ಇಷ್ಟ. ಬಟ್ ತುಂಬ ಜನಕ್ಕೆ ವೇರ್ ಮಾಡೋಕ್ಕೆ ಬರಲ್ಲ. ಯಾರಾದರೂ ಇದ್ರೆ ಫ್ರೆಂಡ್ಸ್ ಯಾರು ಗೊತ್ತಿರೋರು ಇದ್ರೆ ಉಡಿಸ್ಕೊಳ್ಳೋದು, ಇಲ್ಲ ಪೇರೆಂಟ್ಸ್ ಹತ್ರ ಉಡ್ಸ್ಕೊಳ್ಳೋದು ಈ ಥರ ಇರ್ತಾರೆ. ಬಟ್ ಪಿ ಜಿಲಿ ಇರ್ತಾರೆ, ಹಾಸ್ಟೆಲ್ ಇರ್ತಾರೆ, ಆಫೀಸಿಗೆ ಎತ್ನಿಕ್ ವೇರು, ಕಾಲೇಜಲ್ಲಿ ಎತ್ನಿಕ್ ವೇರ್ ಅಂತ ಇದ್ದಾಗ ಯಾರು ಉಡ್ಸ್ಕೊಟ್ಟಿಲ್ಲ ಅಂತಂದರೆ ಆ ಆಸೆನೇ ಬಿಟ್ಬಿಟ್ಟು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಈ ಥರ ರೆಡಿ ಟು ವೇರ್ ಸ್ಯಾರೀಸ್ ಇದ್ರೆ ಬೇಗನೆ ಹಾಕೊಂಡು ಹೋಗ್ಬಿಡ್ಬೋದು, ಯಾರು ಬೇಕಾಗೇ ಇಲ್ಲ ಸಪೋರ್ಟಿಗೆ. ಸೊ ಹಾಗಾಗಿ ನಾನು ಒಂದು 3 ರೆಡಿ ಟು ವೇರ್ ಸ್ಯಾರೀಸ್ನ ತರಿಸಿದ್ದೆ. ಇವಾಗ ಪಾಪು ಇರೋದ್ರಿಂದ ಸೀರೆ ಉಟ್ಕೊಳ್ಳೋಕ್ಕೆ, ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ಬೇಕು. ಸೊ ಆ ಟೈಮ್ ನಮಗೆ ಸಿಗಲ್ವಲ್ಲ. ಸೊ ರೆಡಿ ಟು ವೇರ್ ಸ್ಯಾರಿ ಅಂದರೆ ಈಸಿಯಾಗಿ ಉಟ್ಕೊಂಡು ಹೋಗ್ಬಿಡ್ಬೋದಲ್ಲ ಅಂತ. ಸೀರೆ ಉಡೋಂಗೆ ನನಗೆ ಬರುತ್ತೆ. ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನನಗೆ, ಸೀರೆ ಚೆನ್ನಾಗಿ ಉಡ್ತೀರಾ ಅಂತ. ಬಟ್ ಸುಮ್ಮನೆ ಇರಲಿ, ಹೆಂಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಈ ಥರ ರೆಡಿ ಟು ವೇರ್ ಸ್ಯಾರೀಸ್ನ ತರಿಸಿರೋದು. ಹೇಗಿದೆ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ದಾನೇ ವಿಡಿಯೋಸ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಸ್ವಲ್ಪ ವಿಡಿಯೋಸ್ ಕಡಿಮೆ ಹಾಕ್ತಾ ಇದ್ದೀನಿ ನಿಜ, ಬಟ್ ಪಾಪ ನೋಡ್ಕೋಬೇಕು, ಆ ಕೆಲಸ ಈ ಕೆಲಸ ಅಂತ ಟೈಮ್ ಸಿಗದಿರೋದ್ರಿಂದ ನನಗೆ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ. ವಿಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ದೇ ಆ ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡೋದು ಈ ಥರ ಮಾಡ್ತೀನಿ. ಇನ್ಮೇಲೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸತಿ ಇದೇ ಡೈಲಾಗ್ ಹೇಳ್ತೀನಿ ಅಂತ ಅನ್ಕೊಂಬಿಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ಫ್ರೀ ಇರಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡೋಣ ವಿಡಿಯೋ. ಇದಿಷ್ಟು ನಾನು ಮೀಶೋದಲ್ಲಿ ತರಿಸಿರೋ ಸ್ಯಾರೀಸು. ಆಲ್ರೆಡಿ ಎಲ್ಲನೂ ಓಪನ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ನಾನು ತರಿಸಿರೋದು ಈ ರೆಡಿ ಟು ವೇರ್ ಸ್ಯಾರೀಸ್ ಎಲ್ಲ. ನನಗೂ ಗೊತ್ತಿಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಹಂಗಾಗಿ ಫಸ್ಟ್ ಒಂದ್ಸಲಿ ನಾನು ನೋಡ್ಬಿಟ್ಟು ಆಮೇಲೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಫುಲ್ ಓಪನ್ ಮಾಡಿಬಿಟ್ಟಿದ್ದೀನಿ. 3 ಸ್ಯಾರೀಸ್ ತರಿಸಿದ್ದೀನಿ. 1 by 1 ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಯಾವ ಥರ ಹಾಕ್ಕೊಳ್ಳೋದು ಅಂತಲೂ ತೋರಿಸ್ತೀನಿ, ಬನ್ನಿ. ಸೊ ಇದರಲ್ಲಿ ಬ್ಲೌಸ್ ಅಟ್ಯಾಚ್ ಇರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದು ರಿಮೂವ್ ಮಾಡಿದ್ರೆ ವೇರ್ ಮಾಡೋಕ್ಕೆ ಮತ್ತು ನಿಮಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಥ್ರೆಡ್ ಹಾಕಿರ್ತಾರೆ. ಹಂಗೆ ಏನಾದರೂ ಕೀಳೋಕೆ ಹೋದರೆ ಹರಿದೋಗ್ಬಿಡುತ್ತೆ. ಸೊ ಯಾವಾಗಲೂ ಸೀರೆಗೆ ಈ ಥರ ಬ್ಲೌಸ್ ಪೀಸ್ ಅಟ್ಯಾಚ್ ಕೊಟ್ಟಿರ್ತಾರಲ್ಲ, ಆವಾಗ ಥ್ರೆಡ್ ತೆಗೆದು ಆಮೇಲಿಂದ ಪೀಸ್ನ ತಕ್ಕೊಳ್ಳಿ, ಇಲ್ಲ ಅಂತಂದರೆ ಸೀರೆನೇ ಡ್ಯಾಮೇಜ್ ಆಗಿಬಿಡುತ್ತೆ. ನಾನು ಒಂದು ಸೀರೆಗೆ ಹಂಗೆ ಮಾಡಿದ್ದೆ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಸ್ಯಾರಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟು ನೋಡಿ. ನಿಮಗೆ ಆಲ್ರೆಡಿ ಪ್ಲೀಟ್ಸು ಇಲ್ಲಿ ಮಾಡಿರ್ತಾರೆ. ಇಲ್ಲಿ ನೋಡಿ ಪ್ಲೀಟ್ಸ್ ಆಲ್ರೆಡಿ ಇದೆ. ಇಲ್ಲಿ ಈ ಥರ ಹುಕ್ ಇರುತ್ತೆ. ಈ ಸ್ಕೂಲ್ ಯೂನಿಫಾರ್ಮಲ್ಲೆಲ್ಲ ಬರ್ತಿತ್ತು ನೋಡಿ ಈ ಥರ ಹುಕ್ಕು, ಆ ಥರ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಎಷ್ಟಿದೆ ನೋಡ್ಬೋದು ನೀವು. ಸಣ್ಣ ಇದ್ದೀನಿ, ದಪ್ಪ ಇದ್ದೀನಿ ಆ ಥರ ಎಲ್ಲ ಯೋಚನೆ ಮಾಡೋಂಗಿಲ್ಲ. ಇಲ್ಲಿಂದ ಇಷ್ಟು ಅಡ್ಜಸ್ಟ್ಮೆಂಟ್ ಇದೆ. ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಇದನ್ನ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ಈ ಥರ ಪಿನ್ ಇದೆಯಲ್ಲ, ಇದನ್ನು ಇಲ್ಲಿ ಹುಕ್ ಥರ ಇರುತ್ತೆ, ಇದಕ್ಕೆ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಮುಗೀತು. ಈ ಥರ ಇಲ್ಲಿ ನೋಡಿ, ಇಲ್ಲಿ ಫ್ರಿಲ್ಸ್ ಇದೆ. ನಿಜವಾಗ್ಲೂ ಯಾರ್ಯಾರಿಗೆಲ್ಲ ಸ್ಯಾರಿ ಉಡಕ್ಕೆ ಬರಲ್ವೋ ಇದಂತೂ ತುಂಬಾ ಈಸಿ ವೇರ್ ಮಾಡೋದು. ಅದರಲ್ಲೂ ಸ್ವಲ್ಪ ಹೈಟಾಗಿ ಸ್ವಲ್ಪ ಫಿಟ್ಟಾಗಿರ್ತಾರಲ್ಲ, ಅವ್ರಿಗೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ನಮ್ಮ ಸೈಜವರಿಗೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಲೆಂತ್ ಸ್ವಲ್ಪ ಹೀಲ್ಸ್ ಹಾಕೋಬೇಕು, ಯಾಕಂದರೆ ನಾರ್ಮಲ್ ಸ್ಯಾರಿ ಲೆಂತ್ ಇರುತ್ತಲ್ಲ. ಸೊ ಹಾಗಾಗಿ ಈ ವಿಡಿಯೋಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನೇನೋ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ನನ್ನ ಮಗ ಎಳ್ದು ಸ್ವಲ್ಪ ಹಾಳು ಮಾಡಿದ್ದಾನೆ. ಇಷ್ಟು ಉಳ್ಕೊಂಡಿದೆ. ಈ ಸೀರಿಯಲ್ ಸೆಟ್ ಕೂಡ ಅಷ್ಟೇ, ಅಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ. ನಾನು ಹಿಂಗೆ ಕೈ ತಗಲಿಸ್ತಾನೆ ಇರ್ತೀನಿ, ಅದು ಬಿದೋಗ್ತಾನೆ ಇರುತ್ತೆ. ಸೊ ಇವಾಗ ಇದನ್ನ ವೇರ್ ಮಾಡ್ತೀನಿ. ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಇವಾಗ ಬಿಚ್ಚಿರೋದು. ಇದಕ್ಕೆ ಬ್ಲ್ಯಾಕ್ ಬರುತ್ತೆ ಬ್ಲೌಸು. ಇವಾಗ ನನ್ನ ಹತ್ರ ಇರೋ ಬ್ಲ್ಯಾಕ್ ಬ್ಲೌಸ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಇದರಲ್ಲಿ ಈ ಥರ ಒಂದು ಟೈಯಿಂಗ್ ಆಪ್ಷನ್ನು ಇರುತ್ತೆ. ಫಸ್ಟು ಟೈ ಮಾಡಿಕೊಂಡು ಆಮೇಲಿಂದ ಅದು ಬಟನ್ ಬರುತ್ತಲ್ಲ, ಅದು ಹಾಕೋಬೇಕು. ಸೊ ನೋಡಿ ಇಷ್ಟೇ. ನಾನು ಅಲ್ಲಿ ಟೈಯಿಂಗ್ ತೋರಿಸ್ನಲ್ಲ, ಅಲ್ಲಿ ಟೈಯಿಂಗ್ ಮಾಡಿಬಿಟ್ಟು ಆ ಬಟನ್ ಹಾಕ್ಬಿಟ್ಟು ಸೆರಗನ್ನ ಈ ಥರ ಹಾಕ್ಕೊಳ್ಳೋದಷ್ಟೇ. ಸಿಂಗಲ್ ಪಿನ್ ಮಾಡ್ಕೊಳ್ಳೋದಾದ್ರೆ ಇನ್ನೂ ಈಸಿ, ಏನು ಮಾಡ್ಕೊಳ್ಳೋ ಹಾಗೆ ಇಲ್ಲ. ನೀವೇನಾದರೂ ಸೆರಗನ್ನ ಪಿನ್ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ನೆರಿಗೆ ಮಾಡ್ಕೊಂಡು ಹಾಕೋಬೋದಷ್ಟೇ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ನಾನು ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಫುಲ್ ತೋರ್ಸೋಕ್ಕಾಗಲ್ಲ, ತುಂಬಾ ಡಿಸ್ಟೆನ್ಸಲ್ಲಿ ಇಡಬೇಕು ಕ್ಯಾಮ್ರಾನ. ಸೊ ಹಾಗಾಗಿ
ಆ ಕಡೆ ಸೈಡ್ ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ಯಾರೀಸ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ಇನ್ಸ್ಟಾದಲ್ಲಿ ಶಾರ್ಟ್ ವಿಡಿಯೋ ಕೂಡ ಮಾಡಿರ್ತೀನಿ. ಅದರಲ್ಲಿ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಮೆಸೇಜ್ಗೆ ಆಟೋಮೆಟಿಕ್ ಲಿಂಕ್ ಬರುತ್ತೆ. ನೀವು ನನ್ನ ಫಾಲೋ ಮಾಡ್ತಿದ್ರೆ ಮಾತ್ರ ಲಿಂಕ್ ಬರುತ್ತೆ, ಇಲ್ಲ ಅಂತಂದರೆ ಬರಲ್ಲ. ಫಾಲೋ ಮಾಡಿಬಿಟ್ಟು ಆಮೇಲೆ ಲಿಂಕ್ ಅಂತ ಟೈಪ್ ಮಾಡಿ. ಅದಕ್ಕಿಂತ ಇನ್ನೊಂದು ಬೆಟರ್ ಐಡಿಯಾ ಅಂತಂದರೆ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ 3 ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಾನು ವಿಡಿಯೋ ಮಾಡೋಕ್ಕಲ್ವಾ ಅಂತ ಅಂದ್ಬಿಟ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಲಿಪ್ಸ್ಟಿಕ್ಕು ಕಾಜಲ್ ಹಾಕಿದ್ದೀನಿ ಅಷ್ಟೇ. ನೀವು ಇದಕ್ಕೆ ಜ್ಯುವೆಲ್ರಿ, ಇಯರಿಂಗ್ಸ್ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವ ಸೀರೆ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನಷ್ಟು ಇದೇ ಥರದ ವಿಡಿಯೋಸ್ ಬೇಕು ಅಂತಂದ್ರೂ ಕೂಡ ನೀವು ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ ಬರೀ ಲಿಂಕ್ ಅಂತಾನೆ ಬರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಹೇಳಿ. ತುಂಬ ಜನ ಕೇಳ್ತಾ ಇದ್ದೀರಾ ಇಷ್ಟು ಸಣ್ಣ ಹೇಗಾದ್ರಿ ವಿಡಿಯೋ ಮಾಡಿ ಅಂತ. ನೆಕ್ಸ್ಟ್ ನಾನು ಅದೇ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಾನು ನೆಕ್ಸ್ಟು ಸಣ್ಣ ಹೇಗಾದೆ ಅನ್ನೋದನ್ನ ವಿಡಿಯೋ ಮಾಡ್ತೀನಲ್ಲ, ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಸ್ಯಾರಿ ಹಾಕೊಂಡು ಬರ್ತೀನಿ. ಇದು ನೆಕ್ಸ್ಟ್ ಸ್ಯಾರಿ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗ್ರೀನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ. ಫುಲ್ ಸ್ಯಾರಿ ಸರಿಯಾಗಿ ಇದ್ರಲ್ಲಿ ಕಾಣಿಸಲ್ಲ ಅಂತ ಸೈಡಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ ಕೂಡ, ತುಂಬ ಸಾಫ್ಟ್ ಆಗಿದೆ. ನಂಗಂತೂ ಸ್ಯಾರಿ ಹಾಕೊಂಡ್ರೆ ಹಂಗೆ ಇರೋಣ ಅಂತ ಅನಿಸ್ತಾ ಇರುತ್ತೆ, ಅದನ್ನು ತೆಗಿಯೋಕ್ಕೆ ಮನ್ಸಿರಲ್ಲ. ಸೊ ಅದೇ ಥರನೇ ಆಗ್ಬಿಟ್ಟಿದೆ ಇವಾಗ. ಪ್ರತಿ ಟೈಮ್ ನನ್ನ ಹಸ್ಬೆಂಡ್ ಹತ್ರ ಬೈಸ್ಕೊತಾ ಇದ್ದೆ ಸ್ಯಾರಿ ಹಾಕಬೇಕಾದ್ರೆ, ನಮ್ಮಮ್ಮ ಎಷ್ಟು ಬೇಗ ಸೀರೆ ಉಟ್ಕೊತಾರೆ, ನೀನು 1 ಗಂಟೆ ತಗೊತೀಯ ಅಂತ ಅಂದ್ಬಿಟ್ಟು. ಬಟ್ ಈ ಥರ ಸ್ಯಾರೀಸ್ ತಗೊಂಡಿದ್ದೀನಲ್ಲ, ಇನ್ಮೇಲಿಂದ ಪಟ್ ಅಂತ ರೆಡಿ ಆಗ್ತೀನಿ. ಅವ್ರು ಇದೇನು ಇಷ್ಟು ಬೇಗ ಸೀರೆ ಉಟ್ಕೊಬಿಟ್ಯಾ ಅಂತ ಅನ್ಬೇಕು. ಆ ಥರ ಪಾರ್ಟಿ ವೇರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಇದಕ್ಕೆ ಫುಲ್ ಆರ್ಮ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿರೋದು. ಅದು ಕ್ಯಾಟಲಾಗ್ ಪಿಕ್ಕಲ್ಲಿ ಇದ್ದಿದ್ದು ಫುಲ್ ಆರ್ಮ್ ಇತ್ತು. ಬಟ್ ಈ ಬ್ಲೌಸ್ ಪೀಸಲ್ಲಿ ಫುಲ್ ಆರ್ಮ್ ಆಗುತ್ತೋ ಇಲ್ವೋ ಏನಂತ ಗೊತ್ತಿಲ್ಲ. ಸೆರ್ಗೇನು ಗೊತ್ತಾ, ಸ್ವಲ್ಪ ಇದು ಕರೆಕ್ಟಾಗಿದೆ. ನಾನು ಫಸ್ಟ್ ಸ್ಯಾರಿ ಹಾಕಿದ್ನಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು, ಸೆರ್ಗ್ ಸ್ವಲ್ಪ ಉದ್ದ ಆಗಿಬಿಡುತ್ತೆ ಕುಳ್ಳುಕ್ಕಿರೋದಕ್ಕೆ. ಆ ಸೆರ್ಗಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಬ್ಲೌಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಾನು ನಿಮಗೆ ಜೆನ್ಯೂನ್ ರಿವ್ಯೂನ ಕೊಡ್ತಾ ಇದ್ದೀನಿ. ಸುಮ್ಮನೆ ತರಿಸಿ ಚೆನ್ನಾಗಿಲ್ಲ ಅಂತಂದ್ರೂ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ನಾನು ಒಂದಷ್ಟು ಐಟಮ್ಸ್ನ ತರಿಸಿ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಮಾಡಿಬಿಡ್ತೀನಿ. ರಿಟರ್ನ್ ಮಾಡ್ತಿದ್ದೀನಲ್ಲ, ಒಂದು ವೀಡಿಯೋನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ತೋರಿಸಲ್ಲ. ಚೆನ್ನಾಗಿದ್ರೆ ಮಾತ್ರ ತೋರಿಸೋದು. ನಾನು ಆ್ಯಕ್ಚುಲಿ 5 ಸ್ಯಾರೀಸ್ ಬುಕ್ ಮಾಡಿದ್ದೆ. ಅದರಲ್ಲಿ 2 ಸ್ಯಾರೀಸ್ ನಂಗೆ ಇಷ್ಟ ಆಗಲಿಲ್ಲ, ಇದು 3 ಇಷ್ಟ ಆಗಿದ್ದು. ಅದಕ್ಕೋಸ್ಕರ ಇದು 3 ಮಾತ್ರ ವೀಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ರಿಟರ್ನ್ ಮಾಡಿ. ತುಂಬ ಜನಕ್ಕೆ ಹುಡ್ಕಕ್ಕೆ ಕಷ್ಟ, ಆಫ್ಲೈನ್ ಶಾಪಿಂಗು ಆಗಲ್ಲ, ಆನ್ಲೈನ್ ಶಾಪಿಂಗು ಆಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಸೊ ಅಂಥವರಿಗೆ ನಾನು ಹುಡುಕ್ಬಿಟ್ಟು, ನಾನು ಫ್ರೀ ಇದ್ದೀನಲ್ವ, ಮನೇಲೇ ಇರ್ತೀನಲ್ಲ, ಸೊ ಹಾಗಾಗಿ ಹುಡುಕ್ಬಿಟ್ಟು ಲಿಂಕ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಲ್ವ, ಸುಮ್ಮನೆ ಡವ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಡ್ರ್ಯಾಗ್ ಮಾಡೋಕ್ಕಾಗಲ್ಲ, ಪಾಪು ಮಲಗಿದ್ದಾನೆ, ಎದ್ಬಿಡ್ತಾನೆ. ನೆಕ್ಸ್ಟ್ ಸ್ಯಾರಿ ಹಾಕೊಂಡು ಬರ್ತೀನಿ. ಇದು ಲಾಸ್ಟ್ ಸ್ಯಾರಿ. ಪಕ್ಕದಲ್ಲಿ ಫುಲ್ ವಿಡಿಯೋ ಬರ್ತಾ ಇದೆ, ನೀವು ನೋಡ್ಬೋದು. ಪಾಪು ಎದ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಫಾಸ್ಟಾಗಿ ಮುಗಿಸೋಣ ಅಂತ ಮಾಡ್ತಾ ಇದ್ದೀನಿ. ಮೇಕಪ್ಪು ಎಲ್ಲ ಆಲ್ರೆಡಿ ಹೋಯಿತು, ಅಷ್ಟು ಸೆಕೆ ಆಗ್ತಾಯಿದೆ, ಫುಲ್ ಸ್ವೆಟ್ ಆಗಿದ್ದೀನಿ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ. ಪಿಂಕ್ ಕಲರು. ಇದಕ್ಕೆ ಪಿಂಕ್ ಮತ್ತು ವೈಟ್ ಬ್ಲೌಸ್ ಬಂದಿದೆ. ಇದಕ್ಕೆ ಈ ಬ್ಲೌಸ್ ಬಂದಿದೆ. ಈ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ವಿಡಿಯೋ ಮಾಡ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ವಿಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಬೇಗ ಸ್ಯಾರಿ ಉಡಬೇಕು ಅಂತಂದರೆ ಈ ಥರ ರೆಡಿ ಟು ವೇರ್ ಸ್ಯಾರೀಸ್ನ ತಗೊಳ್ಳಿ. ನನ್ನ ರೆಕಮೆಂಡೇಶನ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ನಾನು ಹಾಕೋ ಡ್ರೆಸ್ ಆಗಲಿ ಸ್ಯಾರೀಸ್ ಆಗಲಿ ಎಲ್ಲ ಇಷ್ಟಪಡ್ತೀರಾ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆಲ್ಲರಿಗೂ ಯೂಸ್ ಆಗುತ್ತೆ. ಕಾಲೇಜಲ್ಲಿ ಎತ್ನಿಕ್ ಡೇ, ಆಫೀಸಲ್ಲಿ ಎತ್ನಿಕ್ ಡೇ ಎಲ್ಲದಕ್ಕೂ ಪಟ್ ಅಂತ ಹಾಕೊಂಡು ಹೋಗ್ಬೋದು. ಯಾರ್ದು ಸಹಾಯ ಬೇಕಾಗಿಲ್ಲ ಈ ಸ್ಯಾರಿನ ಎಸ್ಪೆಷಲಿ ಉಡೋಕ್ಕೆ. ಎಲ್ಲಾದ್ರೂ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ಸಿಕ್ಕಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ. ಅದರಲ್ಲೂ ಒಂದು ಇದ್ರದ್ದು ಶಾರ್ಟ್ ವಿಡಿಯೋಸ್ ಪೋಸ್ಟ್ ಮಾಡಿರ್ತೀನಿ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಪಾಪು ಎದ್ದಿದ್ದಾನೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ ಬಾಯ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್.